ಶಾರ್ಟ್ ತೆಗಿಬೇಡಿ, ಯೂಸ್ ಯರ್ 2 ವೀಲರ್ಸ್. ಓಕೆ ಓಕೆ ಹೇಳಪ್ಪ, ಏನಪ್ಪ? ಪೆಟ್ರೋಲ್ ಬೇಕಣ್ಣ? ಪೆಟ್ರೋಲ್ ಖಾಲಿ ಆಗೈತಣ್ಣ. ಲೇಖಿ ಅವ್ರು ಬರ್ಬೇಕು ಇಲ್ಲಿಗೆ. ಲೇಖಿ ಅವರೇ, ಪೆಟ್ರೋಲ್ ಕೊಡಿ, ಇಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಅವ್ರಿಗೆ. ಪೆಟ್ರೋಲ್ ನಿಲ್ಸಕ್ಕೆ ಗಾಡಿ ಆಫ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ದಸರಾ ಸೀರೀಸಲ್ಲಿ ನಾವು ಹೋಗ್ತಾ ಇರೋದು ಡ್ರೋನ್ ಶೋಗೆ. ನಾನು ಕೀರ್ತಿ ನೆನೆ ಹೋಗಿದ್ದು ಬಂದ್ವಿ. ಆ್ಯಕ್ಚುಲಿ ನಾವು ಇಬ್ಬರೇ ಹೋಗಿದ್ವಿ. ಇವತ್ತು ಇವರಿಗೆಲ್ಲ ಪಾಸ ಸಿಕ್ತು, ಸೊ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನಾವು ಇವತ್ತು ಟ್ರಿಪ್ಸ್ ಹೋಗ್ತಾ ಇದ್ದೀವಿ. ಯಾರೂ ಹೋಗಬೇಡಿ ಈ ಥರ. ದಸರಾ ಟೈಮಲ್ಲಿ ಎಕ್ಸೆಪ್ಷನ್ ಇದೆ. ಅದು ಪೊಲೀಸವ್ರು ಹಿಡಿಯಲ್ಲ ಅಷ್ಟೇ, ಬಟ್ ಕ್ಯಾಮರಾ ಹಿಡಿಯುತ್ತೆ. ಸೊ ಟ್ರಿಪ್ಸ್ ಹೋಗುವಾಗ ಸ್ವಲ್ಪ ಹುಷಾರು, ಕ್ಯಾಮರಾಗೆ ಸಿಗಾಕೊಂಡು ಫೈನ್ ಬೀಳುತ್ತೆ. ಸರಿ ಅಕ್ಕ, ಎತ್ತಿ ಎತ್ತಿ ನೋಡಿ. ಇನ್ನು ಮುಂದೆ ನೋಡಿ G6 ಲೆಫ್ಟಲ್ಲೇ ನಡೆಯಿಲ್ಲ. ಹೋಗ್ರಿ ಪಾಸ್ ಸರಿತಾ ಪಾಸ್. ಫೈನಲಿ ಹಾಂ, ಜಾಗ ಇಟ್ಕೊಳ್ಳೋಣ. ಇಲ್ಲ ಸೂಪರ್ ಆಗಿರುವಂತ ಅದ್ದೂರಿಯಾಗಿರುವಂತ ಮೈದಾನದಲ್ಲಿ ನಿನ್ನೆ ಗಿನ್ನಿಸ್ ರೆಕಾರ್ಡ್ ಬೇರೆ ಆಗಿದೆ ಅಂತೆ. 3000 ಡ್ರೋನ್ಸ್ನ ಯೂಸ್ ಮಾಡಿ. ಆ್ಯಕ್ಚುಲಿ ಇವರು ಸೆಕೆಂಡ್ ಟೈಮ್ ನಿನ್ನೆನೂ ಬಂದಿದ್ರು, ಇವತ್ತು ಕದ್ದು ಬಂದಿದ್ದಾರೆ. ನಾನು ಇವರಿಗೆ ಗೈಡಿಂಗ್ ಲೈಟ್, ಎಲ್ಲಿ ಕುತ್ಕೋಬೇಕು, ಹೆಂಗೆ ಬರಬೇಕು, ಎಲ್ಲಿ ಕುತ್ಕೊಂಡ್ರೆ ಬೆಟರ್ ವ್ಯೂ ಸಿಗುತ್ತೆ. ನಿನ್ನೆ ಲಿಟ್ರಲಿ ಅಲ್ಲಿ ನಡೆದಿದ್ದು, ನಾವು ಅಲ್ಲೇ ಕೂತಿದ್ವಿ, ಅಲ್ಲಿ ನಡೆದಿದ್ದು. ಸೊ ನೋಡೋಣ ಇವತ್ತು ಹೆಂಗಿರುತ್ತೆ, ಇವತ್ತು ಯಾವ ಥರ ವ್ಯೂ ಸಿಗುತ್ತೆ, ಅಥವಾ ಲೊಕೇಶನ್ ಚೇಂಜ್ ಮಾಡ್ತಾರೋ, ಸೇಮ್ ಲೊಕೇಶನ್ ಮಾಡ್ತಾರೋ, ಏನೂ ಐಡಿಯಾ ಇಲ್ಲ. ಆಮೇಲೆ ಇವತ್ತು ಗೆಸ್ಟ್ ಯಾರು ಬರ್ತಾರೆ ಅದು ಗೊತ್ತಿಲ್ಲ. ನಾವಂತೂ ಚಕ್ಲು ಬಕ್ಲೆ ಹಾಕೊಂಡು ಸೆಟ್ಲ್ ಆಗಿಬಿಟ್ಟಿದ್ದೀವಿ ಬೇಲ್ಪುರಿ ತಿನ್ಕೊಂಡು. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಸಾಕಾಯಿತು, ಕೊನೆಗೊಳಿಸಬೇಕು ಅಂತ ಹಾಡ್ತೀರಾ ಮೈಸೂರು? ಸೂಪರ್ ಹಾಡು ಯಾವ್ದು ಬರೀ ಇಂಟ್ರೋಲ್ ಹೇಳ್ತೀವಿ, ನಿಮ್ಗೆ ಗೊತ್ತಾಗುತ್ತೆ. ಆಡಿಸಿ ನೋಡು ಮತ್ತೆ ಲೈನ್ಸ್ ಹೌದು, ಈ ಕಡೆ ಸೈಡ್ ಹಾಡ್ತೀರಿ ಸರ್, ಸೂಪರ್. ಬೀಳಿಸಿ ನೋಡು ಯಾರೇ ಬರಲಿ ಹಿಂದಿಗೂ ಎಂದಿಗೂ ನಾನು
ಸರಿತಾ ಫುಲ್ ಜೋಶಲ್ಲಿದ್ದೀರಾ? ಅಪ್ಪ ಸಾಂಗ್ ಜೋಶ ಇಲ್ಲ ಅಂದರೆ ಡ್ರೋನ್ ಶೋ ನೋಡೋ ಜೋಶ. ಸನ್ಸೆಟ್ ನೋಡೋದಲ್ಲ ಅದಕ್ಕೆ ಜೋಶ್. ವೇವ್ ಮಾಡ. ನಮ್ಮ ಪೂಜೆ ಕನ್ನಡಿಗರಿಗೆ ಇದು ಎಷ್ಟು ಹೆಮ್ಮೆ ತರ್ತದೆ ಅನ್ನುವಂಥದ್ದನ್ನ ನೀವು ತಮ್ಮ ಮೊಬೈಲ್ ಟಾರ್ಚ್ನ ಆನ್ ಮಾಡೋ ಮುಖಾಂತರನೇ ತೋರಿಸಬೇಕಾಗಿದೆ. ಈಗ ಸ್ಪೆಷಲ್ ಆಗಿ ನಮ್ಮ ಸಿಸ್ಕೋ ಅವರು ಮಾಡಿದಂಥ ಈ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ನಾವೆಲ್ಲರೂ ಕೂಡ ಒಂದು ಅಭಿನಂದನೆಗಳ ಸಲ್ಲಿಸಬೇಕು ಅಂತ ಅನ್ನೋದಾದ್ರೆ ರೈಟ್ ಅಂಡ್ ಲೆಫ್ಟ್.
ನೋಡಿದ್ದು. ಸಖತ್ತಾಗಿತ್ತು. ನಾನು ನೆನ್ನೆನೂ ನೋಡಿದ್ದೆ, ಬಟ್ ನೆನ್ನೆ ಫೋನಲ್ಲಿ ರೆಕಾರ್ಡ್ ಮಾಡೋದ್ರಲ್ಲೇ ಮುಳುಗೋಗ್ತಿದ್ದೆ. ಬಟ್ ಇವತ್ತು ರೆಕಾರ್ಡ್ ಮಾಡಿದೆ, ಹಾಗೆ ನೋಡಿದೆ. ಸಖತ್ತಾಗಿತ್ತು. ಸೆಕೆಂಡ್ ಟೈಮ್ ನೋಡಿದ್ರೆ ಬೋರ್ ಅಂತೂ ಆಗಲಿಲ್ಲ. ಸಖತ್ತಾಗಿತ್ತು. ಅದು ಸ್ಟಾರ್ಟಿಂಗ್ ಅಷ್ಟೇ. ಓಕೆನಾ? ನಾನು ಹೆವಿ ಎಕ್ಸಿಟ್ ಆಕೆ ವೆಯ್ಟ್ ಮಾಡ್ತಾ ಇದ್ವಿ, ಎಲ್ಲ ಕ್ಲಿಯರ್ ಆಗಲಿ ಆರಾಮಾಗಿ. ಎಲ್ಲೂ ಹಾಕಿದ್ರು ಇಲ್ಲ, ಚೆನ್ನಾಗಿ ಆಡ್ತಿದ್ವು ಆಕ್ಚುಲಿ. ಚೆನ್ನಾಗಿತ್ತು. ನಮಗೆ ಹೊಟ್ಟೆ ತಾಳ ಹೊಡಿತಾ ಇದೆ. ಇವಾಗ ಟೈಮ್ ಬಂದು ಹೋಗ್ಬೇಕು ಅಂತ ಕೋಳಿ ಟೈಮ್ ಕರೆಕ್ಟಾಗಿ ನಮಗೆ ಹೊಟ್ಟೆ ಹಸು ಸ್ಟಾರ್ಟ್ ಆಗೋಯ್ತು. ಕೋಳಿ ನೆನಪಾಗೋಯ್ತು. ಏನಾಗಿದೆ, ಇನ್ನು ಹೊಟ್ಟೆ ತಾಳ ಹೊಡಿತಿರೋ ಕಾರಣ ಹೊರಗೆ ಬಂದು ಬ್ಯಾಟಿಂಗ್ ಪ್ರೋಗ್ರಾಮ್ ಮಾಡೋಣ. ನೀವು ಇಷ್ಟೆಲ್ಲ ಮಾತಾಡಿದ್ರು ಕೇಳಲ್ಲ, ನಮ್ಮ ಥರ ಕಿರ್ಚಿ. ಇಲ್ಲ ಕೇಳುತ್ತೆ. ಹಂಗೆ ಝೂಮ್ ಇನ್ನೂ ಮಾಡಬೇಡ, ನೋಡೋಕ್ಕಾಗಿಲ್ಲ. ಇವಾಗ ಮೇಯ್ನ್ ಒಂದು ಸಾಹಸ ಅಂದರೆ ನಮ್ಮ ಗಾಡಿ ಹುಡ್ಕೋದು. ನಮ್ಮ ಗಾಡಿ ಹುಡ್ಕೋದಕ್ಕಿಂತ ಗಾಡಿ ತೆಗಿಯೋದು ಇರೋದು. ಫಸ್ಟು ಗಾಡಿ ಹುಡುಕ್ತೀವಿ, ಆಮೇಲೆ ಸಿಗ್ತೀವಿ. ಬರ್ತಿಲ್ಲ ನಮಗೆ, ಮಾತೇ ಬರ್ತಾ ಇಲ್ಲ. ಈ ಟ್ರಾಫಿಕ್ ನೋಡಿ, ಈ ಟ್ರಾಫಿಕ್ನೆಲ್ಲ ದಾಟಿ ನಾವು ಹೋಗ್ಬೇಕು ಅಂದರೆ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಸರ ನಾವು ಬೆಟರ್ ನೆನ್ನೆ ಥರ ಆಚೆನೇ ಪಾರ್ಕ್ ಮಾಡಬೇಕಿತ್ತು ಕೂಡ. ಸುಮ್ಮನೆ ಒಳಗಡೆ ಬಿಡ್ತಾ ಇದ್ದಾರೆ ಅಂತ ಬಂದ್ಬಿಟ್ಟು ಈಗ ಸ್ಟಕ್ ಆಗಿದ್ದೀವಿ. ನಾವು ಟ್ರಾಫಿಕ್ ಇದೆ ಅಂದ್ಬಿಟ್ಟು ಕಾರ್ ತರಲಿಲ್ಲ, ಬೈಕ್ ಬಂದರೆ ಬೈಕೇ ಟ್ರಾಫಿಕ್ ಆ್ಯಕ್ಚುಲಿ. ಕಾರ್ಗಿಂತ ಬೈಕೇ ಜಾಸ್ತಿ ಟ್ರಾಫಿಕ್. ಇನ್ನೂ ಅರ್ಧ ಜನ ಒಳಗೆ ಇದ್ದಾರೆ, ಇದು ಅರ್ಧ ಜನ ಅಷ್ಟೇ ಆಚೆ ಇರೋದು. ಇವತ್ತಿಲ್ಲಿಂದ ನಾವು ಮನೆಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ? ಇವಾಗ ಟೈಮ್ ಬಂದು ಕರೆಕ್ಟಾಗಿ 8 o'clock. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಬೇಗ ಹೋಗ್ತೀವಿ ನಾವು. ಸಿಟಿ ಮೇಲೆ ಅಂತೂ ಹೋಗಲ್ಲ, ದಡ್ರು ಅಂತೂ ಅಲ್ಲ ನಾವು. ಹಿಂಗೆ ರಿಂಗ್ ರೋಡ್ ಇದೆ, ಬಟ್ ಇಲ್ಲಿಂದ ರಿಂಗ್ ರೋಡ್ ಜಾಯ್ನ್ ಆಗೋದೇ ಇರೋದು. JSS ಕಾಲೇಜಿಂದ ಹೋದ್ರೆ ಒಂದೇ ರೋಡ್. ಏನೇ ಆದರೂ ಅಲ್ಲೂ ಟ್ರಾಫಿಕೇ ಇರುತ್ತೆ. ಇವ್ರಿನ್ನ ನೋಡಿಲ್ಲ, ಇವ್ರಿಗಿನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಡ್ರೋನ್ ಶೋ ವರ್ತ್ ಬರ್ಬೋದು, ಬಟ್ ಟಿಕೆಟ್ ಸ್ವಲ್ಪ ಸಿಗೋದು ಕಷ್ಟ. ಅದು ಬಿಟ್ಟರೆ ದುಡ್ಡು ಕೊಟ್ಬಿಟ್ಟೆಲ್ಲ ಬರಬೇಡಿ. ಯಾರ್ಯಾರು ಗೊತ್ತಿರೋರು ಕೇಳಿ, ಇನ್ಫ್ಲೂಯೆನ್ಸ್ ಮೇಲೆಗೆ ಇರುತ್ತೆ. ಬಟ್ 1000 ರೂಪಾಯಿ ಕೊಟ್ಬಿಟ್ಟು ಬರ್ತೀನಿ ಅಂದರೆ ಥಿಂಕ್ ಮಾಡಬೇಕಾಗುತ್ತೆ ಅಷ್ಟಕ್ಕೆ ವರ್ತಿದೆಯಾ ಅಂತ. ಬಟ್ ಚೆನ್ನಾಗಿದೆ, ಬರ್ಬೋದು. ಇದಕ್ಕಿಂತ ಬೆಸ್ಟ್ ಜುಗಾಡಿ ಏನು ಅಂದರೆ, ಕರೆಕ್ಟ್ 7:30ಗೆ ನೀವು ಹೊರಗಡೆ ಬಂದ್ಬಿಟ್ಟು ಗಾಡಿ ಎಲ್ಲ ಹಾಕ್ಬಿಟ್ಟು ಗ್ರೌಂಡ್ಸ್ ಹತ್ರ ಕರೆಕ್ಟಾಗಿ ಹೆಂಗೆ ಅಂದರೆ ಯಾವ ಫೇಸಿಂಗ್ ಅಂದರೆ LIC ಬಿಲ್ಡಿಂಗು. ಸೊ ನಿಮ್ಗೆ ಅದು ಇಲ್ಲಿ LIC ಬಿಲ್ಡಿಂಗ್ ಬರುತ್ತೆ. LIC ಬಿಲ್ಡಿಂಗ್ ಅಲ್ಲಿ ಅಂದರೆ ಒಂದು ಅದ್ರ ಪಕ್ಕನೇ ಅಡ್ಜಸೆಂಟಾಗಿ ಗ್ರೌಂಡಲ್ಲಿ ನಿಮ್ಗೆ ಲಾನ್ ಇರುತ್ತಲ್ಲ, ಅಲ್ಲಿ ಬಂದು ನಿಂತ್ಕೊಂಡ್ರೆ ಡೈರೆಕ್ಟಾಗಿ ನಿಮಗೆ ಹೊರಗಡೆ ನಿಂತ್ಕೊಂಡು ಡ್ರೋನ್ ಶೋಸ್ ಆರಾಮಾಗಿ ವಿತೌಟ್ ಟಿಕೆಟ್, ವಿತೌಟ್ ರಶ್ ನೋಡ್ಬೋದು. ಸೊ ಯಾರು ನೋಡಬೇಕಂದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ನಿಮಗೆ ಪುನಃ ಡ್ರೋನ್ ಶೋ ನಡೆಯುತ್ತೆ ಟಾರ್ಚ್ ಲೈಟ್ ಫಾರ್ ಜೊತೆ, ಅವಾಗ ಬರ್ಬೋದು. ಬಟ್ ಸೆಕೆಂಡ್ ಬರೋಕ್ಕಾಗಲ್ಲ, ಬಂದರೆ ಫಸ್ಟ್. ಯಾಕಂದರೆ ಸೆಕೆಂಡ್ ಜಂಬೂ ಸವಾರಿ ಇರುತ್ತೆ, ಫಸ್ಟ್ ಬರ್ಬೋದು. ಚಲೋ ಪಾದಚಾರಿಗಳು ವೆಯ್ಟ್ ಮಾಡಬೇಕು. ನಾವು ನಿಮ್ಗೆ ಅವಕಾಶ ಕೊಡ್ತೀವಿ, ಅವಾಗ ಹೋಗ್ಬೇಕು. ಯಾರು ರಸ್ತೆ ದಾಟಬಾರ್ದು, ವೆಯ್ಟ್ ಮಾಡಿ ದಯವಿಟ್ಟು. ಯಾರು
ದಸರಾ ಅಪ್ಡೇಟ್ಸ್ಗಾಗಿ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ ಆಗಿ. ನಾವೇನು ಫೋರ್ಸ್ ಏನು ಮಾಡಲ್ಲ, ನಾವು ಸುಮ್ಮನೆ ಮಾಡ್ತಾ ಇದ್ದೀವಿ. ಏನೋ ಒಂದು ಮಾಡ್ರಪ್ಪ, ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗಲಿ. ಸೊ ಅಂಟಿಲ್ ದೆನ್ ಸಿಗೋಣ. ನಂಗನ್ಸಂಗೆ ನಾಳೆ ಏನಾದ್ರು ಪ್ಲ್ಯಾನ್ ಆದರೆ ಪುನಃ ಸಿಗೋಣ. ಅಲ್ಲಿವರೆಗೂ ಬನ್ನಿ, ದಸರಾಗೆ ಮನೇಲೇ ಕೂತಿರ್ತೀರಾ, ಬಂದ್ರು ಮನೆಯಿಂದ ಹೊರಗಡೆ ಬಾ ಗುರು, ದಸರಾ ನೋಡು. ದಸರಾ ನೋಡಿ. Lightings ನೋಡಿ. ಬೈಕಲ್ಲಿ ಬನ್ನಿ, ಯಾವಾಗಲೂ ಕಾರಂತೂ ತರಕೋಬಿಡಿ. ಪೊಲ್ಯೂಷನ್ ಜಾಸ್ತಿ, ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ. ಸೊ ಸಿಗೋಣ. ಅಂಟಿಲ್ ದೆನ್ ಬಾಯ್, ಬಿ ಸೇಫ್, ಬಿ ಹ್ಯಾಪಿ, ನೋ ಬಿ ಪಿ, ಬಿಂದಾಸ್ ಗುರು.